ಕರ್ನಾಟಕದ ಪಶ್ಚಿಮ ಘಟ್ಟಗಳ ನಡುವೆ ಮಂಜಿನಿಂದ ಆವೃತವಾದ ಬೆಟ್ಟಗಳು, ಹಸಿರಿನಿಂದ ಕಂಗೊಳಿಸುವ ಕಾಫಿ ತೋಟಗಳು, ಜುಳುಜುಳು ಹರಿಯುವ ಜಲಪಾತಗಳು ಮತ್ತು ಪ್ರಕೃತಿಯ ಮಡಿಲಲ್ಲಿ ನೆಮ್ಮದಿ ನೀಡುವ ಸುಂದರ ತಾಣಗಳು, ಇವೆಲ್ಲವನ್ನು ಒಂದೇ ಕಡೆ ನೋಡಬೇಕೆಂದರೆ ಬನ್ನಿ ಹೋಗೋಣ ಕರ್ನಾಟಕದ ಸ್ವರ್ಗ ಕೊಡಗಿಗೆ. ಕೊಡಗನ್ನು ನಾವು ಸಾಮಾನ್ಯವಾಗಿ ಕೂರ್ಗ್ ಎಂದು ಕರೆಯುತ್ತೇವೆ. ಕೊಡಗು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿರುವ ಸುಂದರ ಜಿಲ್ಲೆ. ಇದರ ಪ್ರಮುಖ ನಗರ ಮಡಿಕೇರಿ. ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು ಕೊಡಗಿನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿವೆ. ಇಲ್ಲಿನ ತಂಪಾದ ವಾತಾವರಣ, ಹಸಿರು ಕಾಡುಗಳು ಮತ್ತು ಕಾಫಿ ತೋಟಗಳು ಪ್ರವಾಸಿಗರನ್ನು ವರ್ಷವಿಡೀ ಆಕರ್ಷಿಸುತ್ತವೆ. ಕಾಫಿಯ ನಾಡು. ಕೊಡಗು ಎಂದಾಕ್ಷಣ ಮೊದಲು ನೆನಪಾಗುವುದು ಕಾಫಿ. ಕೊಡಗಿನ ಬೆಟ್ಟಗಳ ಇಳಿಜಾರಿನಲ್ಲಿ ಹರಡಿಕೊಂಡಿರುವ ಕಾಫಿ ತೋಟಗಳು ಇಲ್ಲಿನ ಪ್ರಮುಖ ಆಕರ್ಷಣೆ. ಬೆಳಗಿನ ಮಂಜಿನ ನಡುವೆ ಕಾಫಿ ಗಿಡಗಳ ಸಾಲುಗಳನ್ನು ನೋಡುತ್ತಾ ನಡೆಯುವುದು, ತಾಜಾ ಕಾಫಿಯ ಪರಿಮಳವನ್ನು ಅನುಭವಿಸುವುದು, ಇದು ಕೊಡಗಿನ ಪ್ರವಾಸದ ವಿಶೇಷ ಅನುಭವ. ಮಂಡಲ್ಪಟ್ಟಿ. ಕೊಡಗಿನಲ್ಲಿ ತಪ್ಪದೆ ನೋಡಬೇಕಾದ ಸ್ಥಳಗಳಲ್ಲಿ ಒಂದು ಮಂಡಲ್ಪಟ್ಟಿ. ಬೆಟ್ಟದ ತುದಿಗೆ ತಲುಪಿದಾಗ ನಿಮ್ಮ ಮುಂದೆ ಕಾಣಿಸುವುದು ಮೋಡಗಳ ನಡುವೆ ಹರಡಿಕೊಂಡಿರುವ ಪಶ್ಚಿಮ ಘಟ್ಟಗಳ ಅದ್ಭುತ ದೃಶ್ಯ. ಮಂಜು, ಮೋಡ ಮತ್ತು ಹಸಿರು ಬೆಟ್ಟಗಳ ಈ ಸಂಯೋಜನೆ ನಿಮಗೆ ಪ್ರಕೃತಿಯ ನಡುವೆ ನಿಂತಿರುವ ಅನುಭವ ನೀಡುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಂಡಲ್ಪಟ್ಟಿಯ ಸೌಂದರ್ಯ ಇನ್ನಷ್ಟು ಹೆಚ್ಚುತ್ತದೆ. ಅಬ್ಬಿ ಜಲಪಾತ. ಮುಂದೆ ಸಾಗಿದರೆ ಸಿಗುವುದು ಅಬ್ಬಿ ಜಲಪಾತ. ಬಂಡೆಗಳ ನಡುವೆ ಧುಮುಕುವ ನೀರಿನ ಶಬ್ದ, ಸುತ್ತಲೂ ಹಸಿರು ಕಾಡು ಮತ್ತು ತಂಪಾದ ಗಾಳಿ, ಇದು ಪ್ರವಾಸಿಗರಿಗೆ ಅದ್ಭುತ ಅನುಭವ ನೀಡುತ್ತದೆ. ಮಳೆಗಾಲದಲ್ಲಿ ಜಲಪಾತದ ನೀರಿನ ಹರಿವು ಇನ್ನಷ್ಟು ಆಕರ್ಷಕವಾಗಿ ಕಾಣುತ್ತದೆ. ರಾಜಾ ಸೀಟ್. ಮಡಿಕೇರಿಯ ಮತ್ತೊಂದು ಪ್ರಸಿದ್ಧ ಪ್ರವಾಸಿ ತಾಣ ರಾಜಾ ಸೀಟ್. ಇಲ್ಲಿಂದ ಕಾಣುವ ಬೆಟ್ಟಗಳು ಮತ್ತು ಕಣಿವೆಗಳ ನೋಟ ಅದ್ಭುತ. ವಿಶೇಷವಾಗಿ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಆಕಾಶದ ಬಣ್ಣಗಳು ಬದಲಾಗುತ್ತಾ ಹೋಗುವ ದೃಶ್ಯ ನೋಡಲು ಪ್ರವಾಸಿಗರು ಇಲ್ಲಿ ಸೇರುತ್ತಾರೆ. ದುಬಾರೆ ಆನೆ ಶಿಬಿರ. ಪ್ರಕೃತಿಯ ಜೊತೆಗೆ ವನ್ಯಜೀವಿ ಅನುಭವ ಬೇಕಾದರೆ ದುಬಾರೆ ಆನೆ ಶಿಬಿರ ಒಂದು ಉತ್ತಮ ತಾಣ. ಇಲ್ಲಿ ಆನೆಗಳ ಜೀವನ ಮತ್ತು ಅವುಗಳ ಆರೈಕೆಯ ಬಗ್ಗೆ ತಿಳಿದುಕೊಳ್ಳಬಹುದು. ಕಾವೇರಿ ನದಿಯ ಸುತ್ತಮುತ್ತಲಿನ ಪ್ರಕೃತಿ ಈ ಪ್ರದೇಶದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬೈಲುಕುಪ್ಪೆ ಗೋಲ್ಡನ್ ಟೆಂಪಲ್. ಕೊಡಗಿನ ಮತ್ತೊಂದು ವಿಶಿಷ್ಟ ಆಕರ್ಷಣೆ ಬೈಲುಕುಪ್ಪೆ. ಇಲ್ಲಿರುವ ಗೋಲ್ಡನ್ ಟೆಂಪಲ್ ತನ್ನ ಭವ್ಯ ಬುದ್ಧ ಪ್ರತಿಮೆಗಳು ಮತ್ತು ಟಿಬೆಟಿಯನ್ ವಾಸ್ತುಶಿಲ್ಪಕ್ಕಾಗಿ ಪ್ರಸಿದ್ಧ. ದೇವಾಲಯದ ಒಳಾಂಗಣದ ಕಲಾಕೃತಿಗಳು ಮತ್ತು ಬಣ್ಣಗಳ ವಿನ್ಯಾಸ ಪ್ರವಾಸಿಗರ ಗಮನ ಸೆಳೆಯುತ್ತವೆ. ಕೊಡಗಿನ ಪ್ರಕೃತಿ ಸೌಂದರ್ಯದ ನಡುವೆ ಇದು ಸಂಪೂರ್ಣ ವಿಭಿನ್ನ ಅನುಭವ ನೀಡುತ್ತದೆ. ಕೊಡಗಿನ ಮತ್ತೊಂದು ಪ್ರಮುಖ ಸ್ಥಳ ತಲಕಾವೇರಿ. ಇದನ್ನು ಕಾವೇರಿ ನದಿಯ ಉಗಮ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಸುತ್ತಲೂ ಇರುವ ಪಶ್ಚಿಮ ಘಟ್ಟಗಳ ಬೆಟ್ಟಗಳು ಮತ್ತು ಹಸಿರು ಪರಿಸರ ಈ ಸ್ಥಳಕ್ಕೆ ವಿಶೇಷವಾದ ಆಧ್ಯಾತ್ಮಿಕ ಹಾಗೂ ನೈಸರ್ಗಿಕ ವಾತಾವರಣವನ್ನು ನೀಡುತ್ತವೆ. ಕೊಡಗಿಗೆ ಯಾವಾಗ ಹೋಗಬೇಕು? ಕೊಡಗಿಗೆ ವರ್ಷವಿಡೀ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದರೆ ತಂಪಾದ ವಾತಾವರಣ ಮತ್ತು ಪ್ರವಾಸಕ್ಕೆ ಅನುಕೂಲಕರ ಸಮಯವನ್ನು ಬಯಸಿದರೆ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ ಪ್ರವಾಸವನ್ನು ಯೋಜಿಸಬಹುದು. ಮಳೆಗಾಲದಲ್ಲಿ ಕೊಡಗು ಮತ್ತಷ್ಟು ಹಸಿರಾಗುತ್ತದೆ. ಆದರೆ ಭಾರೀ ಮಳೆಯ ಸಮಯದಲ್ಲಿ ಕೆಲವು ಸ್ಥಳಗಳಿಗೆ ಪ್ರಯಾಣಿಸುವಾಗ ಸ್ಥಳೀಯ ಹವಾಮಾನ ಮತ್ತು ರಸ್ತೆ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಉತ್ತಮ. ಕೊಡಗು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಪ್ರಕೃತಿಯ ಜೊತೆ ಕೆಲವು ಕ್ಷಣಗಳನ್ನು ಕಳೆಯುವ ಅನುಭವ. ಮಂಜಿನ ಬೆಟ್ಟಗಳು, ಕಾಫಿಯ ಪರಿಮಳ, ಜಲಪಾತಗಳ ಸದ್ದು, ಹಸಿರು ಕಾಡುಗಳು ಮತ್ತು ಮರೆಯಲಾಗದ ಸೂರ್ಯಾಸ್ತ, ಇವೆಲ್ಲವೂ ಸೇರಿ ಕೊಡಗನ್ನು ಕರ್ನಾಟಕದ ಅತ್ಯಂತ ಸುಂದರ ಪ್ರವಾಸಿ ತಾಣಗಳಲ್ಲಿ ಒಂದಾಗಿಸಿವೆ. ಹಾಗಾದರೆ ನೀವು ಕೊಡಗಿಗೆ ಹೋಗಿದ್ದೀರಾ? ನಿಮಗೆ ಕೊಡಗಿನ ಯಾವ ಸ್ಥಳ ಹೆಚ್ಚು ಇಷ್ಟವಾಯಿತು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕರ್ನಾಟಕದ ಅದ್ಭುತ ಸ್ಥಳಗಳ ಬಗ್ಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ಪ್ರವಾಸಿ ತಾಣದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.